ಈ ಒಂದು ಸಮಾರಂಭದ ಎಲ್ಲ ಸಂಘಟಕರೇ, ಮಾನ್ಯ ಉಸ್ತುವಾರಿ ಸಚಿವರುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಮಾನ್ಯರೇ, ಈಗಾಗಲೇ ಈ ಒಂದು ಹೋರಾಟದ ಕುರಿತು ಎಲ್ಲ ವಿಷಯಗಳನ್ನು ಮುಂಜಾನಿನಿಂದ ಅಂದ್ರೆ ಪರಶುರಾಮ ಮಹಾರಾಜನವರು ಹಿಡ್ಕೊಂಡು ಈವರೆಗೂ ಸಚಿವರು, ಬುದ್ಧಿಜೀವಿಗಳು, ಪಕ್ಷದ ನಾಯಕರುಗಳು, ಪತ್ರಕರ್ತರು ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಟ್ಟಿದ್ದಾರೆ. ಅದರಂತೆ ನಾನು ಅಮಿತ್ ಶಾ ಅವರಿಗೆ ಅವರು ಹೇಳಿದ ಮಾತಿನ ಪ್ರಕಾರ ನಾವು ಹೇಳ್ತೀವಿ, ನಾವು ಅವ್ರಿಗೆ ಕೇಳ್ತೀವಿ. ಅವ್ರೇನು ಹೇಳ್ಯಾರ, ಅಂಬೇಡ್ಕರ್ 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 ಅನ್ನೋದಕ್ಕಿಂತ ಯಾವ ದೇವರಿಗೆ ನೆನೆಸಿದ್ರೆ ನೀವು ಸ್ವರ್ಗಕ್ಕೆ ಸೇರ್ತೀರಿ ಅಥವಾ ಏನೋ ಮೋಕ್ಷ ಕಾಣ್ತಿದ್ದೀರಿ ಅಂತ ಹೇಳಿದರು. ಒಪ್ಪಿದೆ. ನಾನು ದೇವರಿಗೆ ನೋಡಿಲ್ಲ, ಸತ್ತ ಮೇಲೆ ಮೋಕ್ಷ ಸಿಗ್ತೈತೆ ಅಂತ ಹೇಳಿ ಅವ್ರು ಹೇಳ್ತಾರ. ಅವ್ರು ಹೇಳಿದ್ದೇ ನಾವು ನಂಬೋದು. ಆದ್ರೆ ಸತ್ತ ಮೇಲಿನ ಮಾತನ್ನು ನೀವು ಹೇಳಕತ್ತೀರಿ. ನಾವು ಎಲ್ಲರೂ ಬೇರೆ ಬೇರೆ ಧರ್ಮಕ್ಕೆ, ಬೇರೆ ಬೇರೆ ದೇವರಿಗೆ ನಂಬುವಂಥವ್ರು. ಆದರೆ ಅದು ನಂಬಿಕೆ, ಅದು ನಾವು ಯಾರೂ ನೋಡಿಲ್ಲ ದೇವರಿಗೆ, ನಾವು ಅಲ್ಲಾಗೂ ನೋಡಿಲ್ಲ, ನಂಬಿಕೆ ನಮ್ಮದು. ಪಾರ್ವತಿ ಪರಮೇಶ್ವರರು ನೋಡಿಲ್ಲ, ನಂಬಿಕೆ ನಮ್ಮದು. ಸತ್ತ ಮೇಲೆ ಹಂಗಾಕೈತಿ ಹಿಂಗತ್ ಬರೀ ನಂಬಿಕೆ ಅದು. ಆದರೆ ನಾವು ಈ ದೇಶನಾಗ ಬದುಕಬೇಕಂದ್ರೆ, ಈ ದೇಶದೊಳಗೆ ಸಾಮಾಜಿಕ ನ್ಯಾಯ ಇವತ್ತು ಹೆಣ್ಮಕ್ಳಿಗಾಗಲಿ, ಕಾರ್ಮಿಕರಿಗಾಗಲಿ, ವ್ಯಾಪಾರಸ್ಥರಿಗಾಗಲಿ, ದೀನರಿಗಾಗಲಿ, ದಲಿತರಿಗಾಗಲಿ, ಅಲ್ಪಸಂಖ್ಯಾತರಿಗೆ, ಈ ದೇಶದೊಳಗೆ ನಾವು ಬದುಕಾಕ ನಾವು ಏನಾರು ಇವತ್ತು ಬದುಕ್ತೀವಿ ಅಂದ್ರೆ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಬದುಕಾಕತ್ತೀವಿ. ನಾವು ಇವತ್ತು ಹೋರಾಟ ಮಾಡಾಕತ್ತೀವಿ, ನಾವು ಇವತ್ತು ವ್ಯಾಪಾರ ಮಾಡಾಕತ್ತೀವಿ, ನಾವು ಇವತ್ತು ರಾಜಕೀಯ ಲಾಭಗಳನ್ನು ತಗೊಳಕತ್ತೀವಿ, ನಾವು ಇವತ್ತು ಉದ್ಯೋಗದೊಳಗೆ ಮೀಸಲಾತಿ ಎಲ್ಲ ವಿಷಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ನಾವು ತಗೊಳಕತ್ತೀವಿ. ಇದು ನೋಡಿದಂಥ ದೇವರದು. ನಾವು ಈಗೇನು ಬದುಕಾಕತ್ತೀವಲ್ಲ, ಇಲ್ಲಿ ಬದುಕಿನೊಳಗೆ ನಮ್ಗೆ ಏನು ಸೌಲಭ್ಯನ ದೊರಕಿಸೋಡಕತ್ತಾರ. ನಾವು ಬದುಕಿನ ಒಂದು ಹಾದಿಯನ್ನು ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹಾಕಿಕೊಟ್ಟಾರ ಆ ಸಂವಿಧಾನದ ಮುಖಾಂತರ, ಇದು ನಾವು ಇದು ಕಂಡಂಥ ದೇವರು, ಅದು ನಂಬಿದಂಥ ದೇವರು. ಆ ನಿಟ್ಟಿನೊಳಗೆ ಮಾನ್ಯ ಅಮಿತ್ ಶಾ ಅವ್ರಿಗೆ ನಾನು ಕೇಳ್ತೀನಿ, ನೀವು ಬರೀ ಜಾತಿ ಮೇಲೆ ರಾಜಕಾರಣ ಮಾಡ್ತೀರಿ. ಹಿಂದೂ ಮುಸ್ಲಿಂ ಒಳಗೆ ಜಗಳ ಹಚ್ಚಿ ರಾಜಕಾರಣವನ್ನು ಬಿಟ್ಟು ಭಾವನಾತ್ಮಕವಾಗಿ, ಜಾತ್ಯತೀತವಾಗಿ ಈ ದೇಶವನ್ನು ಸಂವಿಧಾನದ ಮುಖಾಂತರ ಕಟ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿ ನೀವು ಪ್ರಮಾಣ ವಚನ ತಗೊಂಡಿರ್ತೀರಿ. ಆರಿಸಿ ಬಂದು ಅಧಿಕಾರ ಸಿಕ್ಕ ಮೇಲೆ ಆ ಪ್ರಮಾಣ ವಚನ ಏನು ತಗೊಂತೀವಿ ಅನ್ನೋದು ಬರೆದು ಬಿಡ್ತೀರಿ. ಆ ನಿಟ್ಟಿನೊಳಗೆ ಮಾನ್ಯ ಅಮಿತ್ ಶಾ ಅವ್ರಿಗೆ ನಾವು ರಾಜೀನಾಮೆ ಕೊಡಬೇಕು. ತಾವು ಹೇಳಿದ ಹೇಳಿಕೆಯನ್ನು ನನ್ನ ತಪ್ಪಾಗೈತೆ ಅಂತೇಳಿ ಕ್ಷಮಾಪಣೆ ಇಡೀ ಭಾರತ ದೇಶದ ಜನರಿಗೆ ಕೇಳಬೇಕಂತ ಹೇಳಿ ನಾ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಅಂಬೇಡ್ಕರ್. ಧನ್ಯವಾದಗಳು ಕುತುಬುದ್ದೀನ್ ಕಾಜಿ ಸರ್ಗೆ. ಅದೇ ರೀತಿ ಮಹಂತೇಶ್ ಹಟ್ಟಿ ಅವರು